ಮಾತಾಡುವಂಥದ್ದು ಇಲ್ರಿ ನಾವು. ನಿಮ್ಮದೇನು ಅರ್ಜೆಂಟ್ ಐತೆ ಸರ? ಮತ್ತ ಮಾತಾಡಕತ್ತಿಲ್ಲ ವಿಷಯ ಏನ್ರಿ? ಅಲ್ಲ ಇಲ್ಲಿ ಕೇಳ್ರಿ, 31 ಜಿಲ್ಲೆಗಳಿಂದ ಯಾವ್ದಾವ್ದು ತಾಲೂಕು ಹಳ್ಳಿಯಿಂದ 6 ತಿಂಗಳ ಸರ್ವೆ ಆಗಿಲ್ಲ. ಇಡೀ ರಾತ್ರಿ ಬಸ್ ಹಿಡ್ಕೊಂಡು ಬಂದಾರ. ನಿಮ್ಗೆ 10 ನಿಮಿಷ ಅರ್ಜೆಂಟ್ ಇದ್ರೆ ಹೋಗಿ ಬಿಡ್ರಿ. ಎಲ್ಲ ಇರ್ಲಿ, ಅದಕ್ಕೊಂದು ಶಾಂತ ಐತಲ್ರಿ. ರಾಜ್ಯಾಧ್ಯಕ್ಷರು ಮಾತಾಡಕತ್ತಾರ, ಬಿಡ್ರಿ ಬಿಡ್ರಿ ಅಂದ್ರೆ ಏನರ್ಥದು? ಏ ಪವಾರ್ ಕೊಡು, ಮ್ಯಾಗಿನವ್ರು ಕೊಡ್ರಿ ಬೈಲಿ. ಕೊಡ್ರಿ. ಪವಾರ್ ಕೊಡು. ಪವಾರ್ ಪವಾರ್ ಕೊಡ್ರಿ ಇಲ್ಲಿ. ಕೊಡ್ರಿ ಸರ. ಇಲ್ಲಿ ಕೇಳ್ರಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡೋಕೆ ಅಡ್ಡ ಬಂದ್ರನ ಯಾವ ಅಧಿಕಾರಿ ನಾವು ಬಿಟ್ಟಿಲ್ಲ. ರೈತರ ಹೋರಾಟ ಇಟ್ಟಿದ. ಇಲ್ಲಿ ಕೇಳ್ರಿ, ನಾವು ಕಮಿಷನರ್ ಸರ್ಗೆ ಯಾಕೆ ಗೌರವ ಕೊಡ್ತೀವಿ ಅಂದ್ರ, ಕುರ್ಚಿ ಹಾಕಿರೋ ಪಾಪ ಅವ್ರು ಕೊಂಡಿರ್ಲಿಲ್ಲ. ನಾವು ನಿಮ್ ಸಮಸ್ಯೆ ನಿಂತು ಕೇಳ್ತೀವಿ ಅಂದ್ರೆ ಅವ್ರಿಗೆ ಗೌರವ ಅಲ್ಲ. ಬೇಕಾದ್ರೆ ನೀವು 1 ತಾಸು ಟೈಮ್ ಕೊಡ್ರಿ. ಪರಮೇಶ್ವರ್ ದಾರ್ಯಾಗ ಬರ್ಲಾರ್ದಂಗ್ ಮಾಡ್ಲಿಲ್ಲ ಅಂದ್ರೆ ರೈತ ಸಂಘ ತಾಕತ್ತಾಗ ಮತ್ತೆ ಬರೀ ಒಂದೇ ರಾತ್ರಿ ಒಳಗೆ ಕರೆ ಕೊಡಕ್ಕೆ ಎಷ್ಟು ಜನ ಸೇರದ. ಇಲ್ಲಿ ರೈತ ಸಂಘದವ್ರು ಬಂದಾರ, ನಾಡಿನ ಮೂಲೆ ಮೂಲೆ ತಾಯಿದ್ರು ಬಂದಾರ. ಇವೆಲ್ಲ ಅಧಿಕಾರಿಗಳು ರೈತರ ಮಕ್ಕಳಂತೆ ನಾವು ಗೌರವ ಕೊಡ್ತಿರ್ತೀವಿ. ಒಂದು ಕಾಲೇ ಗುರ್ಲಾಪುರ ಹೋರಾಟ ನಡೆದ ಶಿವಾನಂದ ಪಾಟೀಲ್ರು ಬಂದ್ರ ಪ್ಲಾಸ್ಟಿಕ್ ಕುರ್ಚಿನಾಗ ತಳ ಕುಣಿಸೋ ನಾವು ರೈತ ಸಂಘ ತಾಕತ್ತಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಫೋನ್ ಮಾಡ್ರ ಫೋನ್ಯಾಗ ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ ಅಂದ್ರ ರೈತರ ಮುಂದಣ ಸಭಾದಾಗ ಸಾರ್ವಜನಿಕವಾಗಿ ಮಾತಾಡ್ಬೇಕ. ಎಲ್ಲ ಆಫೀಸ್ನಾಗ ಹೆಸರುನಾಗ ಹೋಗಿ ಮೀಟಿಂಗ್ ಮಾಡಿ ಹೋರಾಟ ಮುಗಿತಂತೇಳಿ ಸೂಟ್ಗೇಸ್ ಕಂಪ್ನಿ ಅಲ್ಲ, ಬಹಳ ತಾಕತ್ತಿನ ರೈತ ಸಂಘ. ಇದೆಲ್ಲ ಹೇಳ್ಕೊಡಿರಲ್ಲ. 1980 ನಂಜುಂಡಸ್ವಾಮಿ ರೈತ ಆಗೈತ. 10 ಲಕ್ಷ ಹಿಡ್ಕೊಂಡು 20 ಲಕ್ಷ ಎಟ್ಲಿ ಆಗ್ತದ ನಿಮಗೆ ಗೊತ್ತು. ತೊಳೆ ಮಂದಿ ಅರ್ಜಿಗಳು ಬಂದ್ ಮಾಡಿದಾರ. ಯಾಕೆ ಕೊಟ್ಟಿಲ್ಲ ಅಂದ್ರೆ ಇವ 20 ಲಕ್ಷ ಸ್ಟಾಕ್ ಉಳ್ತವೆ ಬ್ಯಾಡಗಪ್ರೂಪ ಅಂತ ಹೇಳಿ ಅಂಜಿಕೆ ಹಾಕಿನ 10 ಲಕ್ಷ ಅರ್ಜಿ ಸ್ಟಾಕ್ ಉಳ್ತಾವ. ಈಗಾಗಲೇ ಅದ್ರ ರೊಕ್ಕ ತುಂಬಿದೇನ್ರಿ 20 ಲಕ್ಷ ಅರ್ಜಿಗಳು ನಾವು ರೊಕ್ಕ ತುಂಬಿರ್ತು. ನೀವು ರೊಕ್ಕ ಮುಗಿದಾಗ ಅದು ಅರ್ಜಿ ಆಗಿರ್ಬೇಕು. ಮತ್ತೆ 6 ತಿಂಗಳ ಕೆಲಸ ಆಗಿಲ್ಲ ಅಂದ್ರೆ ಯಾರು ಜೈಲಿಗೆ ಹಾಕ್ಬೇಕು? ಒಂದು ಒತ್ತಾಯ, ಮೊದಲನೇ ಒತ್ತಾಯ ಇಲ್ಲ ತಕ್ಷಣ ಇವರಿಗೆ 60-70 ಸಾವಿರ ರೂಪಾಯಿ ನಿಮ್ಗೆ ದಾಖಲಾತಿ ಐತಿ, ಪೇಮೆಂಟ್ ಫಿಕ್ಸ್ ಮಾಡಬೇಕು. ನಾವು ಬೆಳಿಗ್ಗೆ ಕೆಲಸ ಸ್ಟಾರ್ಟ್ ಆಗಬೇಕು. ಎಲ್ಲ ಸವಲತ್ತುಗಳು ಅವ್ರು ಕೊಡ್ತಕ್ಕಂಥದ್ದು ಕೊಡಬೇಕು ಅನ್ನುವಂಥ ಒತ್ತಾಯ ಐತಿ. ಇದನ್ನ ಬಿಟ್ಟ ನೀವು ಬಂದಿದೆ, ನೀವು ನಮ್ಮೆಲ್ಲ ಈ ರೈತರ ಮತ್ತು ನಿಮ್ದೇನು ಸರ್ವೆ ಮಾಡ್ತಕ್ಕಂಥ ಈ ಭೂಮಾಪಕರ ಮೇಲೆ ನಿಮ್ಗೆ ಅಭಿಮಾನ ಇತ್ತಂದ್ರ ನಿಮ್ಗ ಸರ್ಕಾರ ಅಂದ್ರೆ ಒಳ್ಳೆ ಸಂದೇಶ ತಂದ, ನಾಳಿದ್ರೆ ನಿಮಗ ಕಾಯಂಗೊಳಿಸೋದಪ್ಪ, ಪೇಮೆಂಟ್ ಇಷ್ಟು ಫಿಕ್ಸ್ ಐತಿ, ನಿಮ್ಗೆಲ್ಲ ಇವು ಸವಲತ್ತುಗಳು ನಿಮ್ಗೆಲ್ಲ ಬಗೆಹರಿಸ್ತು ಅಂತ ಹೇಳ್ರಪ್ಪ ಅಂತಂದ್ರ ನಿಮಗೆ ಸಂತೋಷ ಐತಿ. ನೀವು ಏನೇನು ಸವಲತ್ತುಗಳನ್ನ ಹೇಳಿ ಹೋಗ್ತಕ್ಕಂಥದ್ದು ಅವಕಾಶ ಕೊಡ್ತು. ದಯವಿಟ್ಟು ನೀವು ಸ್ವಾಮಿ ಅದಕ್ಕಾಗಿ ವಿಚಾರ ಸಾವಿರದವರು ಮೊದಲ ಇರೋರಿ ಅವರಿಗೆ ಪಾಪ ಇನ್ಶೂರೆನ್ಸ್ ಮಾಡಿಲ್ಲ, ಅವ್ರಿಗೆಲ್ಲ ಮೋಸ ಮಾಡಿ ಅವೆಲ್ಲ 20 ನಮೂನಿ ಅದಾವ. ಅವೆಲ್ಲ ಓದಿದ್ದು ಮೊದಲು ಇವ್ರಿಗೆ ಪೇಮೆಂಟ್ ಫಿಕ್ಸ್ ಆಗ್ಬೇಕು. ಪೇಮೆಂಟ್ ಫಿಕ್ಸ್ ಮಾಡ್ರಿ. ಆಮೇಲೆ ಕಂದಾಯ ಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಜೊತೆ ಮಾತಾಡಿ ನೀವು ಅಧಿಕಾರಿಗಳು ಕೂಡಿ ಈಗೇನು ಸವಲತ್ತುಗಳು ಅದಾವು, ಅವ್ರಿಗೆ ಅನಾಹುತಗಳು ಆಗ್ತಾವು, ಅವನ್ನೆಲ್ಲ ಕೂಡ ಸರಿ ಮಾಡೋಣ. ನಮ್ದೇನು ತೊಂದರೆ ಇಲ್ಲ. ಪೇಮೆಂಟ್ ಫಿಕ್ಸ್ ಆಗಿದ್ರೆ ನಾಟಕ ಆಗಿದ್ರೆ ನನಗೇನು ಬೇಕಾಗಿತ್ತು? ಪೇಮೆಂಟ್ ಫಿಕ್ಸ್ ಆದ್ರೆ ಬೆಳಿಗ್ಗೆ ಕೆಲಸ ಶುರು ಮಾಡ್ತೀರಲ್ಲ ನೀವು. ನೋಡ್ರಿ ಪಾಪ ಇಲ್ಲಿ ನಮ್ಮ ಅಕ್ಕಗಳ ತಾಯಿಯಂದಿರ ಹೆಣ್ಮಕ್ಳು 2,000 ಮಂದಿ ಅದಾರತ್ತ ಕೆಲಸ ಮಾಡಕ್ಕ. ನಮ್ರಿಪ್ಪ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಈ ತಾಯಿಯಂದಿರ ಕಣ್ಣೀರು ಕೊಡಕ್ಕೆ ಅವ್ರು ಬರಲಿಲ್ಲ ನಿಮ್ಗೆ. ಅಲ್ವ ಇವ್ರೇನು ಪಾಪ ಕೆಲ್ಸಕ್ಕೆ ಹೋಗ್ಬೇಕ. ಇದನ್ನೇ ಇಲ್ಲಿವರೆಗೆ 20 ವರ್ಷ 10 ವರ್ಷ ಇದನ್ನ ಕರ್ಕೊಂಡು ಬಂದಾರ. ಇದ್ರ ಮೇಲೆ ಅವಲಂಬನೆ ಬೇರೆ ವಿದ್ಯೆ ಬರೋದಿಲ್ಲ ಅವ್ರಿಗೆ.
ಈಗ ಎಲ್ಲ ಬಿಟ್ಟವರ ಇದನ್ನು ಕೂಡ ಖಾಸೀಕರಣ ಮಾಡಿಬಿಡ್ನು, ಅವ್ನಿಗೆ ಯಾವಾಗ 10,000 ರೂಪಾಯಿ ಕೊಡ್ನು, ಅಥವಾ 7,000 ರೂಪಾಯಿ ಅವತ್ತು ತಗೊಂಡು 2,500 ರೂಪಾಯಿ ನಮಗ್ ಕೊಡ್ಲಿ ಅನ್ನುವಂತ ಚಟುವಟಿಕೆ. ಏನು ರೂಪಾಯಿ ನೀವೆಲ್ಲ ಏನ ಬ್ರಿಟಿಷರ? ಏನ್ ರಾಜಕಾರಣಿಗಳು ಅಧಿಕಾರಿಗಳು ನೀವೆಲ್ಲ ನಮ್ಮ ಸೇವಾ ಮಾಡಕ್ಕಾಗಿದ್ರು ರೂಪಾಯಿ ನೀವು ಬೇರೆ ಏನ್ ಕೆಲಸ ನಿಮ್ಗ? ನೀವೆಲ್ಲ ನೋಡ್ರಿ ಅಂತ ಅಲ್ಲಪ್ಪ 20 ವರ್ಷ ಸರ್ವಿಸ್ ಆಗಿ ಇವ್ರಿಗೆ ನಾಲೆಜ್ ಇದ್ದಂಗ ಇನ್ನು ಬಂದವ್ರು 10 ವರ್ಷ ಕಲ್ತ ಅಲ್ಲಿವರೆಗೆ ನಾವು ಸೈನು ಇವೆಲ್ಲ ಈ ದೇವರುಗಳೆಲ್ಲ ಕಲಿತು ರೆಡಿ ನಾವೀಗ. ಅದೇ ಹೊತ್ತು ಚಾಲೂ ಮಾಡಿರಪ್ಪ ಅಂದ್ರೆ 20 ಲಕ್ಷ ಸರ್ಜಿ 1 ತಿಂಗಳ ಗಂಡು ಮಕ್ಕಳು ಬಗೆಹರಿಸ್ತಾರೆ. ಗಂಡು ಮಕ್ಕಳೇ 24 ವರ್ಷದಿಂದ ಸತತವಾಗಿ ಸರ್ಕಾರ ಮತ್ತು ಇಲಾಖೆ ಕೊಡುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ರೈತರು ಕಟ್ಟುವಂತಹ ಹಣದಲ್ಲಿ, ರೈತರು ಕಟ್ಟಿರೋ ಹಣದಲ್ಲಿ ಸೇವಾ ಶುಲ್ಕವಾಗಿ ಪಡೆದು ಇದುವರೆಗೂ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್. ನಮಗೆ ಯಾವುದೇ ರೀತಿಯಾದಂತಹ ಸೇವಾ ಶುಲ್ಕ ಬಿಟ್ಟು ಪಗಾರ ಇಲ್ಲ. ಆ ಪಗಾರ ಕೊಡಿ ಅನ್ನೋ ಒಂದೇ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ನಮ್ಮನ್ನು ಕಾಯಂ ಮಾಡಿ ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂದರೆ ಸರ್ಕಾರಿ ಭೂಮಾಪಕರು ಏನು ಮಾಡ್ತಿದ್ದಾರೆ ಅದೇ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅವ್ರಿಗೆ ಏನು ಸಂಬಳ ಕೊಡ್ತಿದ್ದೀರೋ ಆ ಸಂಬಳ ನಮಗೂ ಕೊಡಿ ಅಂತ ಎರಡೇ ಬೇಡಿಕೆ ಇಟ್ಕೊಂಡು ನಾವು ಇದುವರೆಗೂ ಸ್ಟ್ರೈಕ್ ಮಾಡ್ತಾ ಬಂದಿದ್ದೀವಿ ಸರ್. 4 ತಿಂಗಳಿಂದ ಪ್ರಧಾನ ಕಾರ್ಯದರ್ಶಿಗಳಿಗೆ, ಸರ್ಕಾರದ ಕಂದಾಯ ಇಲಾಖಾ ಪ್ರಧಾನ ಕಾರ್ಯದರ್ಶಿಗಳಿಗೆ, ಕಮಿಷನರ್ಗೆ ಮತ್ತು ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿವರೆಗೂ ನಾವು ಎಲ್ಲರಿಗೂ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಇದುವರೆಗೂ ನಮ್ಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ ಸರ್. ನಾವು ಇವತ್ತು ಅದನ್ನೇ ಕೇಳ್ತಾ ಇದ್ದೀವಿ, ಇಲ್ಲ ಕಾಯಂ ಮಾಡಿ ಆ ಪ್ರಕ್ರಿಯೆ ತಡ ಆಗದಾದ್ರೆ ನಮಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅಂತ ಹೇಳಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸರ್. ಯಾಕೆಂತಂದ್ರೆ ಇವತ್ತು ನಾವು 2,400 ರೂಪಾಯಿಂದ 13,600 ರೂಪಾಯಿ ಸಂಬಳ ತಗೊಂಡು ತಿಂಗಳಿಗೆ ಆಗದಂತ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಸರ್. ಹಾಗಾಗಿ ನಮಗೂ ನಾವು ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕೇ ಬೇಕು ಅನ್ನೋ ಒಂದೇ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸರ್. ಸರ್ ನಾವು 4,500 ಜನ ಲೈಸೆನ್ಸ್ ಸರ್ವೇರ್ ಇದ್ದೀವಿ ಸರ್ ರಾಜ್ಯಾದ್ಯಂತ. ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್, ಸಿದ್ದರಾಜು NK ಅಂತ ಹೇಳ್ಬಿಟ್ಟು ನನ್ನ ಹೆಸರು. ಪ್ರತಿದಿನ ಸಿಗುತ್ತಾ ನಿಮಗೆ ಸರ್ 23 ಕಡತ ಕೊಡಬೇಕು ಅಂತ ಹೇಳಿದರೆ 23 ಕಡತದಲ್ಲಿ ಸುಮಾರು 12 ಕಡತಗಳು ವಿಲೆ ಆಗುತ್ತೆ ಸರ್. ಅದಕ್ಕೆ ನಮಗೆ ಪಗಾರ ಬರಲ್ಲ ಸರ್. ಇನ್ನು ಏನು 11 ಕಡತ ಇರುತ್ತೆ ಅದಕ್ಕೆ ಮಾತ್ರ 1,200 ರೂಪಾಯಿ ಸಿಗುತ್ತೆ ಸರ್. ಆ ಹಣದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಸರ್. ಮಕ್ಕಳು ವಿದ್ಯಾಭ್ಯಾಸ, ನಮ್ಮ ಪೋಷಣೆ ಎಲ್ಲವನ್ನೂ ಅದರಲ್ಲೇ ಮಾಡ್ಕೊತಾ ಇದೀವಿ ಸರ್ ನಾವು ನಿರ್ವಹಣೆ ಪರ. ನಿಮ್ಗೇನೆಲ್ಲ ಸವಾಲುಗಳು ಅಂದ್ರೆ ನೀವು ಸರ್ ನಮಗೆ ಅಲ್ಲಿ ಆಗುವಂತ ಹಾವು ಕಡ್ದು ನನ್ನ ಸ್ನೇಹಿತರು ಸುಮಾರು ಜನ ಸತ್ತಿದ್ದಾರೆ ಸರ್. ಹಾವು ಕಡ್ದು ಅಳತೆ ಮಾಡುವಂಥ ಕಾಲದಲ್ಲಿ ಪೇಪರ್ ನೋಡ್ಕೊಂಡು ನಿಂತಿದ್ದಾಗ ಹಾವು ಕಡ್ದು ಸತ್ತಿದ್ದಾರೆ ಸರ್. ಕರೋನಾ ಕಾಲದಲ್ಲಿ ಸುಮಾರು ಒಂದು 180 ಜನ ಸತ್ತೋದ್ರು ಸರ್. ಅವ್ರಿಗೆ ಯಾವುದೇ ರೀತಿಯಾದಂಥ ಇದಿಲ್ಲ, ನಮ್ಗೆ ಇನ್ಶೂರೆನ್ಸ್ ಇಲ್ಲ, ಸೇವಾ ಭದ್ರತೆ ಇಲ್ಲ, ಯಾವುದೇ PF ಇಲ್ಲ, ಏನಿಲ್ಲ ಸರ್. ಯಾವುದೇ ಇಲ್ಲದಂಥ ಜೀವನ ನಮ್ಮದು. ಅಂದರೆ ಒಂದು ಪರವಾನಗಿ ಭೂಮಾಪಕ ಅಂತ ಯಾವುದೇ ಸಂಬಳವಿಲ್ಲದ ಒಬ್ಬ ನೌಕರನಾಗಿ ನಾವು ಸರ್ಕಾರಕ್ಕೆ ಕೆಲಸ ಮಾಡ್ತಿದ್ದೀವಿ ಸರ್. ಸರ್ಕಾರ ಅದೇ ನಾನು ಮುಂದೆ ಮಾಡ್ಕೊಡ್ತೀವಿ, ಈಗ ಸದ್ಯ ಕೆಲಸ ಮಾಡಿ ಅಂತ ಕೇಳ್ತಾರೆ ಸರ್. ನಾವು ಯಾವ ರೀತಿ ವಾಪಸ್ ಹೋಗಿದ್ದು ಕೆಲಸ ಮಾಡೋಣ ಅಂತ ನಾವು ಆಗ್ದಿಲ್ಲದಂಥ ಪರಿಸ್ಥಿತಿ ಇದೀವಿ ಸರ್. ಹೋಗಿ ಕೆಲಸ ಮಾಡೋಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈ ಥರ ಮಾಡ್ತಾ ಇದ್ದೀವಿ ಸರ್. ದರ್ಖಾಸ್ತ್ ಪೊಡಿ ಅಂತ ಒಂದು ಅಳತೆ ಕೊಟ್ಟಿದ್ದಾರೆ ಸರ್. ಅದು ಒಂದು ದರ್ಖಾಸ್ತ್ ಪೊಡಿನ ನಾವು ಟಿಪ್ಪಣಿ ಮಾಡಬೇಕು ಅಂತಂದರೆ ಒಂದು 7 ರಿಂದ 12 ದಿನ ಹಿಡಿಯುತ್ತೆ ಸರ್. ಅದಕ್ಕೂ 1,200 ರೂಪಾಯಿ ಸಂಬಳ ಕೊಡ್ತಾರೆ ಸರ್. ಆ 1,200 ರೂಪಾಯಿನ 7 ದಿನ ಅಥವಾ 12 ದಿನದಲ್ಲಿ ತಗೊಂಡು ನಾವು ಬದುಕೋದು ಯಾವ ರೀತಿ ಅಂತ ನಾವು ಕೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸರ್ಕಾರ ಫಿಕ್ಸ್ ಮಾಡಿರೋ ಹಣ ಅಷ್ಟು, ಹಂಗಾಗಿ ನೀವು ಅದರಲ್ಲೇ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಸರ್. ನಾವು ಅದು ಆಗ್ದಿಲ್ಲದಂಥ ಪರಿಸ್ಥಿತಿಯಲ್ಲಿ ಇರೋದ್ರಿಂದಲೇ ಈ ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಹೇಳಿದ್ರು ನೀವೀಗ ಹೋಗಿ ಕೆಲಸ ಮಾಡಿ, ನಿಮಗೆ ಪಗಾರನ ಸೇವಾ ಶುಲ್ಕ ಜಾಸ್ತಿ ಮಾಡ್ಕೊಡ್ತೀವಿ, ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕೆಲಸಕ್ಕೆ ಸರ್ಕಾರಿ ಹುದ್ದೆಯಲ್ಲಿ ವಿಲೀನಗೊಳಿಸಕ್ಕೆ ಬರೋದಿಲ್ಲ, ಸಮಾನ ಕೆಲಸಕ್ಕೆ ಸಮಾನ ವೇತನನೂ ಕೊಡಕ್ಕೆ ಬರಲ್ಲ ಅಂತ ಹೇಳಿದರು ಸರ್. ಅವರ ಮಾತಿನ ಮೇರೆಗೆ ನಾವು ಇನ್ನೂ ಜಾಸ್ತಿ ಧರಣಿನ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಇದು ಮಾಡೋದು ಸರ್ ನಾವು. ಸರ್ ಒಂದು ಸುಮಾರು 1,500 ಜನ ಲೇಡೀಸ್ ಇದ್ದಾರೆ ಸರ್. ಲೇಡೀಸ್ 1,500 ಜನ ಇದ್ದಾರೆ ಸರ್. ಇನ್ನಿದ್ದವರು ಜೆಂಟ್ಸ್ ಇದ್ದೀವಿ ಸರ್ ನಾವು. ಸರ್ 2 ಸಾರಿ ಆಯಿತು, ನಿಮಗೆ ಒಳ್ಳೆ ರೀತಿಯಲ್ಲಿ ಒಂದು ಅವಕಾಶ ಮಾಡಿಕೊಡ್ತೀನಿ, ಈಗ ಸದ್ಯ ಕೆಲಸ ಮಾಡಿ